ಈಗ ಬೆಳ್ತಂಗಡಿ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರಾ ಅಥವಾ ಎಸ್ಐಟಿ ಅವರು ಅರೆಸ್ಟ್ ಮಾಡಿ ಬೆಳ್ತಂಗಡಿ ಪೊಲೀಸರಿಗೆ ಕೊಟ್ಟಿದ್ದಾರೆ ಅನ್ನೋದು ಇನ್ನಷ್ಟೇ ಅಧಿಕೃತವಾದಂತಹ ಮಾಹಿತಿ ಹೊರಬರಬೇಕಾಗಿದೆ. ಶ್ರೀಲಕ್ಷ್ಮಿ. ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ನಾಗೇಂದ್ರ ಬಾಬು. ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್. ಬುರುಡೆ ಪ್ರಕರಣವನ್ನ ಎಳೆಯಾಗಿ ಈ ಬುರುಡೆ ಏನ್ ಬಿಡ್ತಾ ಬರ್ತಿದ್ದಾನೆ ಇದನ್ನೆಲ್ಲ ಬಯಲು ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ನಾನ್ ಸ್ಟಾಪ್ ವರದಿ, ಕ್ಷಣ ಕ್ಷಣದ ವರದಿಯನ್ನ ಪ್ರಸಾರ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಮಾಸ್ಕ್ ಮ್ಯಾನ್ ಸುಳ್ಳು ಆರೋಪಗಳನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್. ನಾವು ಬುರುಡೆಯನ್ನ ನಂಬಲಿಲ್ಲ, ನಾವು ಬುರುಡೆ ಹಿಂದೆ ಹೋಗ್ಲಿಲ್ಲ, ಬದಲಾಗಿ ಬುರುಡೆಯ ಸುಳ್ಳುಗಳನ್ನ ಬಯಲು ಮಾಡ್ತಾ ಹೋದ್ವಿ, ಒಂದೊಂದೇ ಸುಳ್ಳುಗಳನ್ನ. ಆತನ ಮೊದಲ ಪತ್ನಿ ಮಾತನಾಡಿದ್ರು, ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ರು. ಹಾಗೇನೆ ಅನೇಕ ವಿಚಾರಗಳು ಅಲ್ಲಿಯ ಸ್ಥಳೀಯರು ಮಾತನಾಡಿದ್ರು, ಆತನ ಸ್ನೇಹಿತ ಮಾತನಾಡಿದ್ರು. ಎಷ್ಟು ಬುರುಡೆ ಬಿಟ್ಕೊಂಡು ಹೋಗ್ತಾ ಇದ್ದಾರೆ ಈ ಮನುಷ್ಯ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ಎಳೆಯಾಗಿ ಬಯಲು ಮಾಡಿದೆ. ನಾನ್ ಸ್ಟಾಪ್ ವರದಿ, ರಿಪಬ್ಲಿಕ್ ಕನ್ನಡದ ನಾನ್ ಸ್ಟಾಪ್ ವರದಿ ಯಾವತ್ತೂ ಸತ್ಯದ ಪರವಾಗಿತ್ತು. ಯಾವತ್ತೂ ಕೂಡ ಸತ್ಯ ಏನಿದೆಯೋ ಅದನ್ನ ಹೊರತರುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ ಈ ಪ್ರಕರಣದಲ್ಲಿ. ನಾಗೇಂದ್ರ ಬಾಬು ಮತ್ತೆ ಸಂಪರ್ಕದಲ್ಲಿದ್ದಾರೆ. ಎಸ್ ನಾಗೇಂದ್ರ ಬಾಬು, ಹಂತದಲ್ಲಿ ಪ್ರತಿ ಹಂತದಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಸತ್ಯದ ಪರವಾಗಿತ್ತು, ಸತ್ಯವನ್ನ ಹೊರತರುವ ಪ್ರಯತ್ನವನ್ನ ನಿರಂತರವಾಗಿ ಜಾರಿಯಲ್ಲಿಟ್ಟಿತ್ತು. ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್. ನಾಗೇಂದ್ರ ಬಾಬು, ಇವತ್ತು ಏನೆಲ್ಲ ಆಗಬಹುದು? ಶ್ರೀಲಕ್ಷ್ಮಿ ನೋಡಿ, ಈಗ ಆತನನ್ನ ರಾತ್ರಿಯೇ ಕಸ್ಟಡಿಗೆ ತೆಗೆದುಕೊಂಡಿರುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ. 10:30 ನಂತರ ಆತನನ್ನ ಎಸ್ಐಟಿ ಕಚೇರಿಗೆ ಅಥವಾ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರುವಂತಹ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಜೊತೆಗೆ ಆತನ ವಿರುದ್ಧ ಯಾವೆಲ್ಲ ಸೆಕ್ಷನ್ಗಳು ಹಾಕಲಾಗಿದೆ, ಯಾವ ಆಧಾರದಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅಧಿಕೃತವಾದಂತಹ ಮಾಹಿತಿ ಸಿಗಬೇಕಾಗಿದೆ. ಆದ್ರೆ ಇವತ್ತು ಆತನನ್ನ ಒಂದು ಕಸ್ಟಡಿಗೆ ಪಡೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ, ಅರೆಸ್ಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ಪ್ರಕ್ರಿಯೆಗಳನ್ನ ಇವತ್ತು ಮಾಡಲಾಗುತ್ತೆ. ಆತನನ್ನ ಕರೆದುಕೊಂಡು ಬಂದು ಆತನ ವಕೀಲರಿಗೆ ಮಾಹಿತಿಯನ್ನ ಕೊಡುವಂತಹ ಕೆಲಸಗಳನ್ನ ಮಾಡಲಾಗುತ್ತೆ. ಜೊತೆಗೆ ಆತನನ್ನ ಠಾಣೆಗೆ ಕರೆದುಕೊಂಡು ಬಂದು ಆತನಿಂದ ಒಂದಷ್ಟು ಏನು ಅರೆಸ್ಟ್ ನ ಒಂದು ಪ್ರಕ್ರಿಯೆಗಳೇನ್ ಬರುತ್ತೆ ಆ ಪ್ರೊಸೀಜರ್ಗಳನ್ನ ಕಂಪ್ಲೀಟ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಅದಾದ ನಂತರ ಮೆಡಿಕಲ್ ಚೆಕಪ್ ಅನ್ನ ಕೂಡ ಮಾಡಲಾಗುತ್ತೆ. ಮೆಡಿಕಲ್ ಆತನನ್ನ ನ್ಯಾಯಾಧೀಶರ ಮುಂದೆಯೂ ಕೂಡ ಹಾಜರುಪಡಿಸಲಾಗುತ್ತೆ. ಅದಕ್ಕಿಂತ ಮುಂಚೆ ಎಲ್ಲಾ ರೀತಿಯಾದಂತಹ ಯಾವ ಕಾರಣಕ್ಕೋಸ್ಕರ ಈತನನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲಾ ರೀತಿಯಾದಂತಹ ಒಂದಷ್ಟು ಪ್ರಿಪೇರ್ ಆಗಿ ಆ ನಂತರ ಆತನನ್ನ ಬಂಧನದ ಪ್ರಕ್ರಿಯೆಗಳನ್ನ ಮುಂದುವರಿಸಲಾಗುತ್ತೆ. ಅಂದ್ರೆ ಇಲ್ಲಿಯವರೆಗೂ ಕೂಡ ಈತನನ್ನ ಅರೆಸ್ಟ್ ಮಾಡೋದಕ್ಕೆ ಯಾವುದು ಕಾರಣ ಅನ್ನೋದು ನಿಖರವಾಗಿ ಇನ್ನು ತಿಳಿದು ಬಂದಿಲ್ಲ. ಆದ್ರೆ ನೋಡಿ, ಸತ್ಯಾಂಶಗಳು ಸತ್ಯಶೋಧನೆಗೆ ಇಳಿದಂತಹ ಎಸ್ಐಟಿ ತನಿಖಾ ತಂಡಕ್ಕೆ ಮೊದಲ ದಿನದಿಂದಲೇ, ಅಂದ್ರೆ ಯಾವಾಗಿನಿಂದ ಮೋಸಕುದಾರಿ ವ್ಯಕ್ತಿಯನ್ನ ಎಸ್ಐಟಿ ತನಿಖಾ ತಂಡ ವಿಚಾರಣೆ ಒಳಪಡಿಸ್ತಾ ಬಂತು, ಪ್ರಮುಖವಾಗಿ ಆರಂಭದ ದಿನದಲ್ಲೇ ಆತನನ್ನ ಹೆಚ್ಚೆಚ್ಚು ವಿಚಾರಣೆಗೆ ಒಳಪಡಿಸಲಾಗಿತ್ತು. ಈತ ಇಷ್ಟು ದಿನ ಎಲ್ಲಿದ್ದ, ಏನ್ ಮಾಡ್ಕೊಂಡಿದ್ದ, ಈತನನ್ನ ಸಂಪರ್ಕ ಯಾರಾದ್ರೂ ಮಾಡಿದ್ರ, ಈತನ ಟ್ರಾವೆಲ್ ಹಿಸ್ಟ್ರಿ ಏನು, ಈತ ಯಾರೆಲ್ಲ ಸಂಪರ್ಕದಲ್ಲಿದ್ದ, ಇಷ್ಟು ದಿನ ಈ ಒಂದು ವಿಚಾರವನ್ನ ಯಾಕೆ ಎಲ್ಲೂ ಕೂಡ ಬಹಿರಂಗ ಪಡಿಸಿರ್ಲಿಲ್ಲ. ಒಂದು ವೇಳೆ ಈಗ ಈತ ಬಹಿರಂಗ ಪಡಿಸ್ತಾ ಇದ್ದಿದ್ದೆ ಆದ್ರೆ ಈತ ನಿಜವಾಗ್ಲೂ ಕೂಡ ಈತ ಹಿಂದೆ ಧರ್ಮಸ್ಥಳದಲ್ಲಿ ಏನ್ ಕೆಲಸವನ್ನ ಮಾಡ್ಕೊಂಡಿದ್ದ, ಸ್ವಚ್ಛತಾ ಕಾರ್ಯದಲ್ಲೇ ಇದ್ನ ಅಥವಾ ಬೇರೆನಾದ್ರೂ ಕೆಲಸವನ್ನ ಮಾಡ್ಕೊಂಡಿದ್ನ, ಜೊತೆಗೆ ಈತ ಎಲ್ಲೆಲ್ಲಿ ಸ್ಟೇ ಆಗ್ತಿದ್ದ ಧರ್ಮಸ್ಥಳದಲ್ಲಿ, ಏನೇನು ಕೆಲಸಗಳನ್ನ ಮಾಡ್ತಿದ್ದ, ಈ ಶವಗಳನ್ನ ಹೂತಿಟ್ಟಿದ್ದ ಅಂತೇಳಿ ಆತನೇ ಹೇಳಿಕೊಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಪೂರಕವಾದಂತಹ ಮಾಹಿತಿಗಳನ್ನ ಎಸ್ಐಟಿ ತನಿಖಾ ತಂಡ ದಾಖಲು ಮಾಡಿತ್ತು. ಅಷ್ಟೇ ಅಲ್ಲದೆ ಆತ ಧರ್ಮಸ್ಥಳದ ಒಂದು ಹಳೆ ಬಸ್ ನಿಲ್ದಾಣದ ಪಕ್ಕದ ಒಂದು ಶೌಚಾಲಯದ ಪಕ್ಕದಲ್ಲಿ ಆತ ತಾನು ಅಲ್ಲೇ ಸ್ಟೇ ಆಗ್ತಾ ಇದೆ, ಅಲ್ಲೇ ಮಲಗಿಕೊಳ್ತಾ ಇದೆ ಅಂತ ಕೂಡ ಹೇಳಿದ. ಆ ಒಂದು ಜಾಗಕ್ಕೂ ಕೂಡ ಕರೆದುಕೊಂಡು ಹೋಗಿ ಅಲ್ಲಿಯೂ ಕೂಡ ಸ್ಥಳ ಮಹಾಜರನ್ನ ಮಾಡಿಕೊಂಡು ಬರಲಾಗಿತ್ತು. ಅಷ್ಟೇ ಅಲ್ಲದೆ ಈತನ ಜೊತೆಯಲ್ಲಿ ಯಾರಾದ್ರೂ ಸಂಪರ್ಕದಲ್ಲಿದ್ರ, ಈತನಿಗೆ ಏನಾದ್ರೂ ಫೋರ್ಸಬಲಿ ಈತನಿಗೆ ಈ ತರ ಮಾಡಬೇಕು ಅಂತ ಹೇಳಿ ಈತನಿಗೆ ಒತ್ತಡಗಳೇನಾದ್ರೂ ಇತ್ತ, ಈ ತರದ ಮಾಹಿತಿಗಳನ್ನ ಎಸ್ಐಟಿ ತನಿಖಾ ತಂಡ ಆರಂಭದ ದಿನದಿಂದಲೇ, ಯಾವಾಗ ಎಸ್ಐಟಿ ಟೀಮ್ ತಂಡ ರಚನೆ ಆಯಿತು ಅವತ್ತಿನಿಂದಲೂ ಕೂಡ ಒಂದು ಕೆಲಸವನ್ನ ಮಾಡ್ಕೊಂಡು ಬಂದಿತ್ತು. ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಈತ ಶವ ಹೂತಿಟ್ಟಿರೋದು ಹೌದು, ಆದ್ರೆ ಇಲ್ಲಿ ಷಡ್ಯಂತ್ರಗಳನ್ನ ಮಾಡಲಾಗಿದ್ಯಾ ಅಥವಾ ಈಗ ಬಂದಿದ್ದು ಏನಾದ್ರೂ ಬೇರೆ ಒಂದು ಕಾರಣಕ್ಕೋಸ್ಕರ ಬಂದಿದ್ದಾನ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕದಕ್ತಾ ಹೋದಾಗ ಒಂದಷ್ಟು ಸತ್ಯಾಂಶಗಳು ಎಸ್ಐಟಿ ತನಿಖಾ ತಂಡಕ್ಕೆ ಲಭ್ಯ ಕೂಡ ಆಗಿತ್ತು. ಈಗ ಆತ ಇಷ್ಟು ದಿನಗಳನ್ನ ಹೇಳಿಕೊಂಡು ಬಂದಂತ ಹಿನ್ನೆಲೆಯಲ್ಲಿ ಎಸ್ಐಟಿ ತನಿಖಾ ತಂಡ ವಿಚಾರಣೆ ಮಾಡಿಕೊಂಡು ಬಂದಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಈತ ಒಂದಷ್ಟು ವಿಚಾರಗಳನ್ನ
ಹೇಳಿದಂತ ಸಂದರ್ಭದಲ್ಲಿ ಅನುಮಾನಗಳು ವ್ಯಕ್ತವಾಗ್ತಾ ಇತ್ತು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇದೇ ಒಂದು ಆಧಾರದಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗಿದ್ಯಾ ಅಥವಾ ಬೇರೆ ಏನಾದ್ರೂ ಪ್ರಮುಖವಾದಂತಹ ಕಾರಣಗಳು ಇದೆಯಾ ಅನ್ನೋದು ಕೂಡ ಸ್ಪಷ್ಟವಾಗಿ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಆಗಿ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಹಾಜರುಪಡಿಸಲಾಗುತ್ತೆ. ಎಸ್ಐಟಿ ಅಧಿಕಾರಿಗಳಿಂದ ಮಾಸ್ಕ್ ಮ್ಯಾನ್ ಬಂಧನ ಆಗಿದೆ. ನಿನ್ನೆ ಬೆಳಗ್ಗೆಯಿಂದ ಸುದೀರ್ಘವಾಗಿ ಎಸ್ಐಟಿ ವಿಚಾರಣೆಯನ್ನು ನಡೆಸಿದೆ. ವಿಚಾರಣೆ ವೇಳೆ ಮಾಸ್ಕ್ ಮ್ಯಾನ್ ಸುಳ್ಳು ಹೇಳಿದ್ದು ಬಯಲು. ಸತತ ವಿಚಾರಣೆ ಬಳಿಕ ಮಾಸ್ಕ್ ಮ್ಯಾನ್ ಎಸ್ಐಟಿ ಬಂಧಿಸಿದೆ. ಕೆಲವೇ ಕ್ಷಣಗಳಲ್ಲಿ ಮಾಸ್ಕ್ ಮ್ಯಾನ್ ಇದೀಗ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ. ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಅನ್ನ ಬಂಧಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ. ನಾಗೇಂದ್ರ ಬಾಬು ನನ್ನ ಸಹೋದ್ಯೋಗಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಾಗೇಂದ್ರ ಬಾಬು, ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಅಂತ ಪ್ರೊಸೀಡಿಂಗ್ಸ್ ಹೇಗಿರುತ್ತೆ ಈಗ ನೆಕ್ಸ್ಟ್? ಶ್ರೀಲಕ್ಷ್ಮಿ, ನೋಡಿ, ಈಗ ಯಾವುದೇ ಒಂದು ಪ್ರಕರಣದಲ್ಲಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅಧಿಕೃತವಾಗಿ ಆತನ ಅರೆಸ್ಟ್ ಮಾಡಲಾಗಿದೆ ಅನ್ನೋದು ಘೋಷಣೆ ಆದಾಗ ಅಲ್ಲಿಂದ 24 ಗಂಟೆಗಳ ಕಾಲ ಪೊಲೀಸರಿಗೆ ಕಾಲಾವಕಾಶ ಇರುತ್ತೆ ಕೋರ್ಟ್ನ ಮುಂದೆ ಹಾಜರುಪಡಿಸೋದಕ್ಕೆ. ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಕಳೆದ ರಾತ್ರಿಯೇ ಆತನ ಒಂದು ಅರೆಸ್ಟ್ ಆಗಿರುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಅಥವಾ ಅಧಿಕೃತವಾಗಿ ಇನ್ನೂ ಕೂಡ ಅದನ್ನ ಘೋಷಣೆ ಮಾಡಿಲ್ಲ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆತನ ಬಂಧನದ ವಿಚಾರವಾಗಿ ಅಧಿಕೃತವಾದಂತಹ ಮಾಹಿತಿ ಹೊರಬೀಳುತ್ತೆ. ಆತನ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದ ಬಳಿಕ ಅಂದ್ರೆ ಯಾವ ಸಮಯದಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಅಂತೇಳಿ ಅಂದ್ರೆ ಆ ಒಂದು ಟೈಮ್ ಅನ್ನ ಇಟ್ಕೊಳ್ಳಲಾಗಿದೆ. ಆ ಟೈಮ್ ಇಂದ ಹಿಡಿದು 24 ಗಂಟೆವರೆಗೂ ಕೂಡ ಕೋರ್ಟ್ನ ಮುಂದೆ ಹಾಜರುಪಡಿಸುವಂತ ಒಂದು ಕಾಲಾವಕಾಶ ಇರುತ್ತೆ. ನೋಡಿ, ನಾಳೆ ಭಾನುವಾರ, ಹಾಗಾಗಿ ಇವತ್ತು ಆತನ ಅರೆಸ್ಟ್ ಅನ್ನ ತೋರಿಸ್ತಾರೆ. ಈಗ ಅರೆಸ್ಟ್ ನ ಬಂಧನದ ವಿಚಾರ ಅಧಿಕೃತವಾಗಿ ಘೋಷಣೆ ಆದ ಬಳಿಕ ತಕ್ಷಣಕ್ಕೆ ಬೇರೆ ಬೇರೆ ಏನೆಲ್ಲ ಪ್ರಕ್ರಿಯೆಗಳನ್ನ ಮಾಡಿಕೊಳ್ಬೇಕು, ಆ ಬಂಧನದ ಪ್ರಕ್ರಿಯೆಗಳನ್ನ ಅದನ್ನ ಮುಕ್ತಾಯಗೊಳಿಸಿ, ಅಂದ್ರೆ ಅದನ್ನ ಮುಗಿದ ಬಳಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಹೆಲ್ತ್ ಚೆಕಪ್ ಆಗುತ್ತೆ, MLC ಆಗುತ್ತೆ. ಆ ಒಂದು MLC ಆದ ಬಳಿಕ ಆತನನ್ನ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತವೆ. ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಈಗ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆತನನ್ನ ಕರೆದುಕೊಂಡು ಬರುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತದೆ. ಹಾಗಾಗಿ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 10 ರಿಂದ 10:30 ಸುಮಾರಿಗೆ ಆತನನ್ನ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ. ಯಾಕಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಪಕ್ಕದಲ್ಲೇ ಇರುವಂತದ್ದು SIT ಕಚೇರಿ ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು, ಅಂದ್ರೆ ಪ್ರಮುಖವಾಗಿ SIT ತನಿಖಾ ತಂಡ ಆತನನ್ನ ಅರೆಸ್ಟ್ ಅಂತ ಮಾಡಿದ್ರು ಕೂಡ ಅದನ್ನ ಬೆಳ್ತಂಗಡಿ ಪೊಲೀಸರ ಹತ್ರ ಅದನ್ನ ಮಾಡಿಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಯಾವ ಕಾರಣಕ್ಕೋಸ್ಕರ ಈತನ ಅರೆಸ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾತ್ರ ಈಗ ನಮಗೆ ಮಾಹಿತಿ ಸಿಗಬೇಕು. ಆದ್ರೆ ಅಧಿಕೃತವಾದಂತಹ ಘೋಷಣೆ ಮಾತ್ರ ಈಗ ಬಾಕಿ ಇರುವಂತದ್ದು. ಈಗ ಅನ್ಅಫಿಷಿಯಲ್ ಆಗಿ ಆತನ ಬಂಧನ ಆಗಿದೆ ಅನ್ನೋ ಮಾಹಿತಿ ಮಾತ್ರ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತದ್ದು. ಶ್ರೀಲಕ್ಷ್ಮಿ, ಈಗ ಕೇಸ್ ನಾಗೇಂದ್ರ ಬಾಬು ಎಲ್ಲಿವರೆಗೆ ಬಂದಿದೆ, ವಿಚಾರಣೆ ಎಲ್ಲಿವರೆಗೆ ಬಂದಿದೆ, ಆತ